ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಬೆಳಗ್ಗೆ ಆಗಿದೆ, ಸ್ವಲ್ಪ APMC ಮಾರ್ಕೆಟ್ ಹೋಗಿ ತರಕಾರಿ ತೊಗೊಂಬರ್ಬೇಕು. ಹಾಗಿದ್ರೆ ಇವಾಗ ಹೊರಡೋಣ. ಇವಾಗ ಹೊರಡೋ ಸಮಯ. ನಾವು ಇವಾಗ APMC ಮಾರ್ಕೆಟ್ನ ರೀಚ್ ಆದ್ವಿ. ಎಷ್ಟು ಕೆಜಿ ಬರ್ತೈತೆ? ಇಲ್ಲಿ ಸೊಪ್ಪು ಎಲ್ಲ ಇದೆ ನೋಡ್ರಿ. ಇಲ್ಲಿ ಅಣ್ಣ ಕೊತ್ತಂಬರಿ ಹೆಂಗೆ? ಇದು ನೋಡ್ರಿ, ಇದಕ್ಕೆ 50 ರೂಪಾಯಿ ಮಾರ್ಕೆಟ್ ಒಳಗೆ $1 ರೇಟ್ ಆಗೈತೆ ನೋಡ್ರಿ ಇದು. ಅಣ್ಣ ಪುದೀನ ಹೇಗೆ? ಅಣ್ಣ ಹೆಂಗೆ ಟೊಮಾಟೊ? ಎಷ್ಟು ಕೆಜಿ ಬರ್ತೈತೆ? 6.5 ಕಿಲೋ. ಅಣ್ಣ ಇದು 200 ರೂಪಾಯಿ 100, ಇದು 300 ರೂಪಾಯಿ 100. ಅಣ್ಣ ಸೌಜಿಗೆ? ಅಣ್ಣ ಕೊತ್ತಂಬರಿ ಹೆಂಗೆ? ನೋಡ್ರಿ ಸಂತೆ ಎಷ್ಟು ರಶ್ ಐತೆ ಬೆಳಗ್ಗೆ ಇವತ್ತು ಅಂತೇಳಿ. ಅಣ್ಣ ಪಾಲಕ್ ಹೆಂಗೆ? ಅಣ್ಣ ಪಾಲಕ್ ಹೆಂಗೆ? 20 ರೂಪಾಯಿಗೆ 4. ಇವತ್ತು ಮಾರ್ಕೆಟ್ ಮಾತ್ರ ಹೆವಿ ಕಾಸ್ಟ್ಲಿ ಇತ್ತು ಮಾತ್ರ ಇವತ್ತು. ಅಣ್ಣ 1 ಕೆಜಿ ಮೆಣಸಿನ್ಕಾಯಿ ಕೊಡ. ಅಣ್ಣ ಗೆಣಸು ಹೆಂಗೆ? ರೇಟ್ 120ಕ್ಕೆ 50. ಕೊತ್ತಂಬರಿ ರೇಟ್ ನೋಡ್ರಿ ಇವತ್ತು ಮಾರ್ಕೆಟ್ ಒಳಗೆ 25 ರೂಪಾಯಿ ಅಂತ. ಟಮಾಟಿ 80. ಇದು ಬೆಟ್ಟದ ನೆಲ್ಲಿಕಾಯಿ ನೋಡ್ರಿ, ಇದು ಕೆಜಿಗೆ 50 ರೂಪಾಯಿ ಅಂತ. ಎಷ್ಟು? ಮಾರ್ಕೆಟ್ ಒಳಗೆಲ್ಲ ತರಕಾರಿ ತಗೊಂಡಾಯ್ತಾ, ಇವಾಗ ಹೊರಡೋಣ. ಇವಾಗೆಲ್ಲ ಕಾಯಿಪಲ್ಯನ ತಗೊಂಡಾಯ್ತಾ, ಮನೆಗೆ ಹೊರಡ್ತಿದ್ದೇವೆ. APMC ಮಾರ್ಕೆಟಿಗೆ ಜಸ್ಟ್ ಹೋಗಿ ಬಂದಾಯ್ತಾ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡೋಣ. ಜಸ್ಟ್ ಟಿಫಿನ್ ಮಾಡಿ ಆಯಿತಾ. ಬಟ್ ಇವತ್ತು APMC ಮಾರ್ಕೆಟ್ ಒಳಗೆ ತರಕಾರಿ ರೇಟ್ ಅಂತ ಹೆವಿ ಕಾಸ್ಟ್ಲಿ ಇತ್ತು ಇವತ್ತು. APMC ಮಾರ್ಕೆಟ್ ಒಳಗಡೆ ಒಂದು ಕೊತ್ತಂಬರಿ ಸೊಪ್ಪಿನ ಪ್ರೈಸ್ ಬಂದುಬಿಟ್ಟು 50 ರೂಪಾಯಿ ಇತ್ತು. ಅದಾದಮೇಲೆ 100 ಲಿಂಬೆಹಣ್ಣಿಗೆ 300 ರೂಪಾಯಿ ಇತ್ತು. ಒಳ್ಳೆ ಕ್ವಾಲಿಟಿದ ಲಿಂಬೆಹಣ್ಣು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ 80 ರೂಪಾಯಿ 100 ರೂಪಾಯಿ ಕೆಜಿನೇ ಇತ್ತು. ಬಟ್ ಕಂಪೇರ್ ಟು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಇವತ್ತು ಯಾಕೋ ತುಂಬಾ ಕಾಸ್ಟ್ಲಿ ಇತ್ತು ಅನ್ನಿಸ್ತಿದೆ. ಮೊನ್ನೆ ನಾವು ಧಾರವಾಡದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದ್ರ ಬಗ್ಗೆ ನಾವು ಪ್ರಮೋಷನ್ ವಿಡಿಯೋ ಮಾಡಿದ್ವಿ. ಅದನ್ನ ಇವಾಗ ಎಡಿಟ್ ಮಾಡೋಣ. ಮಾರ್ನಿಂಗ್ ಮಾರ್ಕೆಟಿಗೆ ಹೋಗಿ ಬಂದಾಯ್ತಾ, ಬ್ರೇಕ್ಫಾಸ್ಟು ಮಾಡಿ ಆಯಿತಾ. ಇವಾಗ ಹೋಗಿ ಕಂಟಿನ್ಯೂ ಮಾಡೋಣ. ವಾಯ್ಸ್ ಓವರ್ ಕೊಡಬೇಕಾ ಮತ್ತು ಎಡಿಟಿಂಗ್ ಮಾಡಬೇಕಾ, ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕಾ, ಪ್ರೊಸೆಸ್ ಯಾವ ಥರ ಇರ್ತೈತಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೇನೆ.
ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ನಾನಿವತ್ತು ಧಾರವಾಡದಲ್ಲಿರುವ ದಾವಣಗೆರೆ ಬೆಣ್ಣೆ ದೋಸೆ ಸೆಂಟರ್ ಬಂದಿದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಜುಬ್ಲಿ ಸರ್ಕಲ್ ಆಪೋಸಿಟ್ ಬರ್ತೈತಿ. ಒಂದು ವೇಳೆ ನೀವೇನೋ ಧಾರವಾಡಕ್ಕೆ ಬಂದರೆ ಇಲ್ಲಿ ದಯವಿಟ್ಟು ಬಂದರೆ ಇಲ್ಲೇ ದೋಸೆನ ಟೇಸ್ಟ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಾವಿಲ್ಲಿ ಆರ್ಡರ್ ಮಾಡಿರೋದು ಬೆಣ್ಣೆ ದೋಸೆ ಮತ್ತು ಮೈಸೂರು ಮಸಾಲ ದೋಸೆ. ಬೆಣ್ಣೆ ದೋಸೆ ಮಾತ್ರ ಬೆಂಕಿ ಇತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ನನ್ನ ಶಾರ್ಟ್ಸನ್ನು ಎಡಿಟ್ ಮಾಡಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಾಯ್ತು. ಇವಾಗ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಮಾಡಿದ ಆದಮೇಲೆ ಲಂಚ್ ಟೈಮ್ ಊಟ ಮಾಡ್ಕೊಂಬೋಣ. ಹಾಗಿದ್ರೆ ಇವಾಗ ಅಪ್ಲೋಡ್ ಮಾಡ್ಕೊಳ್ಳೋಣ. ಹಾಗಿದ್ರೆ ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಆಲ್ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಯಿತಾ. ನಾನು ನಿಮಗೂ ತೋರಿಸ್ತೀನಿ ಯಾವ ಥರ ಬಂದಿದೆ ಅನ್ನೋದನ್ನು. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ನಾನು ಇವತ್ತು ಧಾರವಾಡದಲ್ಲಿರುವ ದಾವಣಗೆರೆ ಬೆಣ್ಣೆ ದೋಸೆ ಸೆಂಟರ್ ಬಂದಿದ್ದೆ. ಎದುರುಗಡೆ ಬರುತ್ತೆ. ಇಲ್ಲಿ ಬೆಣ್ಣೆ ದೋಸೆ, ಆನಿಯನ್ ದೋಸೆ, ಮೈಸೂರು ಮಸಾಲ ದೋಸೆ, ಕಟ್ ಮಸಾಲ ದೋಸೆ, ಕಟ್ ದೋಸೆ, ಬೆಣ್ಣೆ ಸೆಟ್ ದೋಸೆ, ಓಪನ್ ದೋಸೆ, ಖಾಲಿ ಸೆಟ್ ದೋಸೆ, ಹಲವಾರು ವಿವಿಧ ಬೆಣ್ಣೆ ದೋಸೆಗಳು ಇಲ್ಲಿ ಸಿಗ್ತಾವ. ನಾನು ಇಲ್ಲಿ ಆರ್ಡರ್ ಮಾಡಿರೋದು ಬೆಣ್ಣೆ ದೋಸೆ ಮತ್ತು ಮೈಸೂರು ಮಸಾಲ ದೋಸೆನ ಆರ್ಡರ್ ಮಾಡಿದ್ದೆ. ಬೆಣ್ಣೆ ದೋಸೆ ಮಾತ್ರ ಬೆಂಕಿ ಅಂತ ಹೇಳ್ಬೋದು. ಬೆಣ್ಣೆ ದೋಸೆ ಜೊತೆ ಕೊಬ್ಬರಿ ಚಟ್ನಿ ಮತ್ತೆ ಆಲೂ ಭಾಜಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಮೈಸೂರು ಮಸಾಲ ದೋಸೆ ಮಾತ್ರ ಮಸ್ತ್ ಅಂತ ಹೇಳ್ಬೋದು. ಅದರದ್ದೇ ಆದ ಒಂದು ಸಪ್ರೇಟ್ ಫ್ಯಾಮಿಲೀಸ್ ಕ್ರಿಯೇಟ್ ಆಗಿದೆ ಇಲ್ಲಿ. ಮೈಸೂರು ಮಸಾಲ ದೋಸೆ ಎಲ್ಲ ಕೆಂಪು ಚಟ್ನಿನ ಪೋಡಿ ಮಾಡಿಕೊಡ್ತಾರೆ. ಟೇಸ್ಟ್ ಮಾತ್ರ ಅದ್ಭುತ, ಅತಿ ಅದ್ಭುತ. ದೋಸೆ ತಿಂದಾದ್ಮೇಲೆ 100% ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗೋ ಗ್ಯಾರಂಟಿ. ವರ್ಕ್ ಫಾರ್ ದ ಮನಿ ಅಂತ ಹೇಳಿ. ಒಂದ್ ವೇಳೆ ನೀವೇನೋ ಧಾರವಾಡಕ್ಕೆ ಬಂದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ದೋಸೆನ ಟೇಸ್ಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮನ್ನು ಫಾಲೋ ಮಾಡಿ. ವಿಡಿಯೋ ಮಾತ್ರ ತುಂಬ ಅದ್ಭುತವಾಗಿ ಬಂದಿದೆ. ನಾವು ಎಕ್ಸೆಪ್ಟೇಷನ್ಸ್ಗಿಂತ ಜಾಸ್ತಿ ಲೆವೆಲಿಗೆ ಬಂದಿದೆ. ವಾಯ್ಸ್ ಓವರ್ ಆಯಿತು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಯಿತು, ಆಮೇಲೆ ಎಡಿಟಿಂಗ್ ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ. ಅಪ್ಲೋಡ್ ಮಾಡಾಯಿತು, ತುಂಬ ಚೆನ್ನಾಗಿದೆ. ಇವಾಗ ಊಟ ಟೈಮ್. ಇವಾಗ ಸ್ವಲ್ಪ ಊಟ ಮಾಡ್ಕೊಂಬರ್ತೀನಿ. ಹಾಗಿದ್ರೆ ಹೊಡ್ತೀನಿ ಇವಾಗ. ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಊಟ ಚೆನ್ನಾಗಿತ್ತು. ಮಾರ್ನಿಂಗ್ ಕಂಟಿನ್ಯೂ ವರ್ಕ್ ಮಾಡಿ ಸಾಕಾಗಿತ್ತು. ತುಂಬ ವರ್ಕ್ ಪೆಂಡಿಂಗ್ ಇತ್ತು. ಇದಾದಮೇಲೆ ಇನ್ನೂ ಒಂದು ಕೋಳಿ ಫಾರ್ಮ್ದು ಒಂದು ವಿಸಿಟ್ ಇತ್ತು, ಅದು ಪ್ರಮೋಷನ್ ಮಾಡಿದೆ. ಅದ್ರ ಮೇಲೂ ವರ್ಕ್ ಮಾಡ್ಬೇಕು. ಎಡಿಟಿಂಗ್ ಪ್ರೊಸೆಸ್ಸಲ್ಲಿದೆ. ಇವಾಗ ವರ್ಕ್ನ ಕಂಟಿನ್ಯೂ ಮಾಡೋಣ. ಸಿಕ್ಕಾಪಟ್ಟೆ ತಲೆನೋಯ್ತಿತ್ತು. ಮಕ್ಕೊಂಡ್ಬಿಟ್ಟು ನನಗೆ ಗೊತ್ತಾಗಿಲ್ಲ. ರಾತ್ರಿ ಆಗಿಬಿಟ್ಟಿದೆ. ಸೊ ದ್ಯಾಟ್ ಇವತ್ತಿನ ಲಾಗನ್ನ ಎಲ್ಲೇ ಮುಗಿಸ್ತೀನಿ. ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಶೋಧ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.